ಎಲ್ರಿಗೂ ನಮಸ್ಕಾರ. ಬ್ರಿಗೇಡ್ ನ್ಯೂಸ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ಇವತ್ತು ಕಬ್ಬನ್ ಪಾರ್ಕಲ್ಲಿ ಪುಷ್ಪ ಪ್ರದರ್ಶನ ಮಾಡಿದ್ದಾರೆ. ನೀವು ನೋಡ್ಬೋದು, ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಎಲ್ಲ ಥೀಮಲ್ಲಿ ಸಮೇತ ಮಾಡ್ತಾ ಹೋಗಿದ್ದಾರೆ. ಅದು ಪುಷ್ಪ ಅಲಂಕಾರ ಜೊತೆಗೆ ಡಾಲ್ಫಿನ್ ನೋಡ್ತಾ ಇರ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ವರ್ಷ ಈ ಅಲಂಕಾರ ಬಂದ್ಬಿಟ್ಟು ಲಾಲ್ಬಾಗಲ್ಲಿ ಇರ್ತಾ ಇತ್ತು. ಈ ವರ್ಷ ಕಬ್ಬನ್ ಪಾರ್ಕಲ್ಲಿ ಮಾಡಿದ್ದಾರೆ. 10 ವರ್ಷದ ನಂತರ ಮಾಡಿದ್ದಾರೆ. ನೀವು ಹೋಗ್ಬೋದು ಯಾವ ಥರ ಥೀಮಲ್ಲಿ ಮಾಡಿದ್ದಾರೆ ಅಂತ. ಪುಷ್ಪ ಅಲಂಕಾರ ಮತ್ತು ವೆಜಿಟೇಬಲ್ಸಿಂದ ಸಮೇತ ಪ್ರಾಣಿಗಳನ್ನು ಸಮೇತ ಅಲಂಕಾರ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ ಹೂವಿನ ಪ್ರದರ್ಶನ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ 10 ವರ್ಷಗಳ ನಂತರ ನಡೆಯುತ್ತಿರುವ ಈ ಪುಷ್ಪ ಸಮ್ಮೇಳನದಲ್ಲಿ ಆಕರ್ಷಕ ಕಲಾಕೃತಿಗಳು ಹಾಗೂ ವಿವಿಧ ಜಾತಿಯ ಹೂವುಗಳನ್ನು ಪ್ರದರ್ಶಿಸಲಾಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಅವಕಾಶ ಕೂಡ ನೀಡಿದ್ದಾರೆ. ಪ್ರತಿ ವರ್ಷ ಲಾಲ್ಬಾಗ್ನಲ್ಲಿ ಪುಷ್ಪ ಪ್ರದರ್ಶನ ನಡೀತಾ ಇತ್ತು. ಜನರು ಬಂದು ಕಣ್ತುಂಬಿಕೊಳ್ತಿದ್ರು. ಈ ಮಾದರಿಯಲ್ಲಿ ಸಾಕಷ್ಟು ವಿಭಿನ್ನ ಮಾದರಿಯಲ್ಲಿ ಪುಷ್ಪ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಪುಷ್ಪ ಮೇಳಕ್ಕೆ ತೋಟಗಾರಿಕೆ ಇಲಾಖೆ ಸಚಿವರು ಸಮೇತ ಚಾಲನೆ ಕೂಡ ನೀಡಿದರು. ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ 10 ವರ್ಷಗಳ ಬಳಿಕ ಫ್ಲವರ್ ಶೋ ನಡೆಯಲಾಗಿದ್ದು ಡಿಸೆಂಬರ್ 7ರವರೆಗೂ ಪುಷ್ಪ ಪ್ರದರ್ಶನ ಮುಂದುವರಿಯಲಿದೆ. 10 ವರ್ಷದ ನಂತರ ಕಬ್ಬನ್ ಪಾರ್ಕಲ್ಲಿ ಫಸ್ಟ್ ಟೈಮ್ ಇದು ಫ್ಲವರ್ ಶೋ ಮಾಡಿರೋದು. ಎಕ್ಸಲೆಂಟ್ ಆಗಿತ್ತು. ಹೇಗಿತ್ತು ಅಂತಂದರೆ ಒಂದೊಂದಕ್ಕಿಂತ ಒಂದು ಫ್ಲವರ್ ಶೋ ಮಾಡಿರೋದು ಏನೇನು ಫ್ಲವರ್ಸು, ಫ್ರೂಟ್ಸ್ ಅಂತೆ ಮತ್ತು ಅನಿಮಲ್ಸ್ ಅಂತೆ, ವ್ರತ ಅಂತೆ, ಎಲ್ಲ ಥರದಿಂದ ಎಲ್ಲ ತುಂಬ ಚೆನ್ನಾಗಿತ್ತು. ಸೂರ್ಯ ಅಂತೆ. ನಾವಿವಾಗ ಅಲ್ಲೆಲ್ಲ ಫೋಟೋಸ್ ಎಲ್ಲ ಹಿಡ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಿತ್ತು. ಯಾವಾಗಲೂ ಕಬ್ಬನ್ ಪಾರ್ಕ್ ನಾವು ಬರ್ತಿದ್ವಿ. ಲಾಲ್ಬಾಗ್ ಶೋನೇ ಅಂತ ಹೋಗ್ತಿದ್ರು ಎಲ್ಲರೂ. ಫಸ್ಟ್ ಟೈಮ್ 10 ವರ್ಷ ಆದಮೇಲೆ ಫಸ್ಟ್ ಟೈಮ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿತ್ತು. ಥ್ಯಾಂಕ್ ಯು. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಎಲ್ಲರೂ ಬಂದು ನೋಡಲೇಬೇಕು. ಖಂಡಿತವಾಗ್ಲೂ ಎಲ್ಲರೂ ಬನ್ನಿ. ಬಾಯ್. ಹೋಗ್ತಾ ಇರ್ತೀವಿ. ಎವ್ರಿ ಇಯರು ಹೋಗ್ತಾ ಇರ್ತೀವಿ ನಾವು. ಫಸ್ಟು ಲಾಲ್ಬಾಗೇ ಚೆನ್ನಾಗಿರೋದು, ಹಾಗಂತ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕಬ್ಬನ್ ಪಾರ್ಕಲ್ಲೂ ಇನ್ನೂ ಎಕ್ಸಲೆಂಟ್ ಆಗಿದೆ. ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇರಬೇಕು ಅಷ್ಟೇ. ಡೆಕೋರೇಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ವೆಲ್ಕಮ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ 11 ಗಂಟೆಗೆ ಬಂದ್ವಿ. ಎಲ್ಲ ಫುಲ್ ನೋಡಿಕೊಂಡು ಬಾಲ್ಭವನಲ್ಲೆಲ್ಲ ಆಡಿಕೊಂಡು ಕಬ್ಬನ್ ಪಾರ್ಕ್ ಒಳಗಡೆ ಬಂದರೆ ಇಲ್ಲಿ ಫ್ಲವರ್ ಶೋ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಂಟ್ರಿ ಫೀ ಕೂಡ ತುಂಬ ಕಮ್ಮಿನೇ ಇದೆ. 30 ರೂಪೀಸ್ ಪರ್ ಹೆಡ್ ಇದೆ. ಎಲ್ಲರೂ ಬರಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಪ್ಲೀಸ್ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಕಬ್ಬನ್ ಪಾರ್ಕ್ ವಿಸಿಟ್ ಮಾಡ್ತಾರೆ ಫ್ಲವರ್ ಶೋಗೆ ಅಂತ. ಅದು ಫಸ್ಟ್ ಟೈಮ್ ಈ ಥರ ಎಲ್ಲರೂ ಒಟ್ಟಿಗೆ ಒಂದೇ ಥರ ಡ್ರೆಸ್ ಹಾಕೊಂಡು ಬಂದಿರೋದು ಇನ್ನೂ ಸ್ಪೆಷಲ್ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಈವ್ನಿಂಗ್ ವಿಸಿಟ್ ಮಾಡೋಕ್ಕೆ ಇನ್ನೂ ಸೂಪರ್ ಆಗಿದೆ. ಮಕ್ಕಳನ್ನ ಕರ್ಕೊಂಬನ್ನಿ. ಬಾಲ್ಭವನ್ ಎಂಜಾಯ್ ಮಾಡ್ಬೋದು ಮತ್ತು ಫ್ಲವರ್ ಶೋ ವಿಸಿಟ್ ಮಾಡ್ಬೋದು. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ದಿಸ್ ವೀಕ್. ಥ್ಯಾಂಕ್ ಯು. ಈ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಇದೆಯೇ ಅಂತಲೇ ನಾವೆಲ್ಲ ಒಂದೇ ಕಾಸ್ಟ್ಯೂಮ್ಸ್ ಹಾಕೊಂಡ್ವಿ. ಕಸಿನ್ಸ್ ಎಲ್ಲ ಕೋ-ಸಿಸ್ಟರ್ಸ್ ಎಲ್ಲರೂ. ಥ್ಯಾಂಕ್ ಯು. ಹಂಪಿ ರಥ ತುಂಬ ಚೆನ್ನಾಗಿದೆ. ಅಲ್ಲಿ ಮುಂದೆ ಕರ್ನಾಟಕ ಫ್ಲಾಗ್ ಇದೆ. ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿದೆ. ಮತ್ತು ಗ್ರೇನ್ಸಲ್ಲಿ ಮಾಡಿರೋದು ಕರ್ನಾಟಕದ್ದು ತುಂಬ ಚೆನ್ನಾಗಿದೆ. ಎಲ್ಲ ರಾಜ್ಯಗಳದ್ದು ಮಾಡಿರೋದು ಚೆನ್ನಾಗಿದೆ. ನಮಗೆ ಫ್ರೂಟ್ಸ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರೈಟಿ ಆಫ್ ಫ್ರೂಟ್ಸನ್ನ ಜೋಡಿಸಿದ್ದಾರೆ. ನಾವು ಎಷ್ಟೊಂದು ನೋಡೇ ಇಲ್ಲ. ಅದು ಚೆನ್ನಾಗಿದೆ. ಡಿಫ್ರೆಂಟ್ ಆಗಿರೋದಿದೆ. ಹೌದು. ಮತ್ತು ಅದು ಇಟ್ಟಿರೋ ಮೆಥಡ್ ಆಫ್ ಜೋಡಿಸಿರೋದು ಚೆನ್ನಾಗಿದೆ. ಎಲ್ಲ ಒಂದೇ ಸಲ ಕಂಪ್ಯಾರಿಸನ್ ಮಾಡ್ಬೋದು. ಹಂಗೆ ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು. ಅಲ್ಲಿ ಟ್ರ್ಯಾಕ್ಟರ್ ಇದೆ. ತುಂಬ ಚೆನ್ನಾಗಿದೆ. ಟ್ರ್ಯಾಕ್ಟರು, ಫಿಶ್ಶು ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. 11 ದಿನಗಳ ಕಾಲ ಸಂಚಾರ ನಿರ್ಬಂಧಿಸಲಾಗಿದೆ. ಹಾಗೆ ಕಬ್ಬನ್ ಪಾರ್ಕ್ನಲ್ಲಿ ಈಗಾಗಲೇ ಹೂವಿನಲ್ಲಿ ಅನೇಕ ರೀತಿಯಾದ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರೋದು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. ಪೈನಾಪಲ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಹೂವಿನಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಬಂದಂಥ ನೋಡಿದಂಥ ವೀಕ್ಷಕರು ಸಮೇತ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗೆ ಕಬ್ಬನ್ ಪಾರ್ಕಲ್ಲಿ ಹೂವಿನಲ್ಲಿ ಅರಳಿದ ಆನೆ ಆಗಿರ್ಬೋದು, ಚಿಟ್ಟೆ ಆಗಿರ್ಬೋದು, ಡಾಲ್ಫಿನ್ ಕಲಾಕೃತಿಗಳು ಜನರನ್ನು ಸಾಕಷ್ಟು ಆಕರ್ಷಿಸಿದೆ ಅಂತಲೂ ಹೇಳ್ಬೋದು. ಕಬ್ಬವನ್ನು ಸಮೇತ ಹಮ್ಮಿಕೊಳ್ಳಲಾಗಿದೆ. ಅಲಂಕಾರಿಕ ವಸ್ತುಗಳನ್ನು ಈಗ ನೋಡ್ಬೋದು ನೀವು. ಹಂಪಿನ ಯಾವ ರೀತಿಯಲ್ಲಿ ಅಲಂಕರಿಸಿದ್ದಾರೆ ಅಂತ. ಫಲಪುಷ್ಪ ಪ್ರದರ್ಶನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಗಳ ತನಕ ವೀಕ್ಷಕರ ಅವಕಾಶ ಇರಲಿದೆ. ವಯಸ್ಕರಿಗೆ 30 ರೂಪಾಯಿ ಆದರೆ ಮಕ್ಕಳಿಗೆ 10 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಸಮವಸ್ತ್ರ ಧರಿಸಿದ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಕೂಡ ಇರಲಿದೆ. ಹೂವಿನ ಹಬ್ಬದ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾಗಿದೆ. ನಾವು ಕೊಡಗಿನಿಂದ ಬಂದಿದ್ದೇವೆ. ವರ್ಷಂಪ್ರತಿ ಲಾಲ್ಬಾಗಿಗೆ ಹೋಗ್ತಾ ಇದ್ದು. ಇದು ಪ್ರಥಮ ಬಾರಿಗೆ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೂಗಳ ವೆರೈಟಿ ಹೂಗಳು, ಒಳ್ಳೆಯ ಒಂದು ಸಿಚುವೇಶನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ.
ಭಾರಿ ಖುಷಿ ಆಯಿತು. ಹಿಂಗೆ ಮಾಡ್ತಾ ಇರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಯಾವ ಥೀಮಲ್ಲೆಲ್ಲ ಮಾಡಿದ್ದಾರೆ ಸರ್ ಇದು? ಇದು ಅದ್ರ ಬಗ್ಗೆ ಅವರೇ ಸ್ವಲ್ಪ ಹೇಳಬೇಕು, ಥೀಮ್ ಯಾವ ಥೀಮಲ್ಲಿ ಮಾಡಿದ್ದಾರೆ ಅಂತ. ಒಂದು ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ನೋಡುವಂತಹ ಚೆನ್ನಾಗಿರುವ ಆನೆಗಳು, ಪಕ್ಷಿಗಳು, ಮತ್ತು ಮೀನು, ಡಾಲ್ಫಿನ್, ಮತ್ತು ಇದು ಫ್ರೂಟ್ಸ್, ಫಲಪುಷ್ಪ ಚೆನ್ನಾಗಿದೆ ಮೇಡಮ್. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳು ಎಂಜಾಯ್ ಮಾಡ್ತಾರೆ, ಹಾಗೆಯೇ ದೊಡ್ಡವರು ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದು, ಖುಷಿಯಾಗಿದೆ. ಹೌದು, ವರ್ಷ ನಾವು ಆ್ಯಕ್ಚುಲಿ ನಮ್ಮದು ಕೊಡಗು ಪ್ರಾಪರ್. ನಾವು ಇಲ್ಲಿ ಬಂದು ಬೆಂಗಳೂರಿನಲ್ಲಿ 5 ಇಯರ್ಸಿಂದ ನಾವು ಸ್ಟೇ ಆಗಿದ್ದೇವೆ. ನಾವು ವರ್ಷ ನಾವು ಇಂಡಿಪೆಂಡೆನ್ಸ್ ಡೇ ಮತ್ತು ಗಣರಾಜ್ಯೋತ್ಸವ ಎರಡಕ್ಕೂ ನಾವು ವರ್ಷ ಲಾಲ್ಬಾಗ್ ಹೋಗ್ತಿದ್ದೇವೆ. ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಇವತ್ತು ಫಸ್ಟ್ ಟೈಮ್ ಬರಲೇಬೇಕು ಅಂತ ಬಂದಿದ್ದೇವೆ ಮೇಡಮ್ ನಾವು. ಓಕೆ, ವೆಲ್ಕಮ್. Came to Kaban Park like almost an hour ago, and we had a great experience. Like there are different decorations, different type of decorations such as fish is there, elephant is there, and like flowers are also used, and also vegetables are also used, like spinach, tomato, cucumber. All those things are used to create different animals and plants. So it is a very great experience. Been here for the first time. What's your name? Vinay Ketan. I would say like it's a good theme altogether, a beautiful combination of fruits and vegetables, a lot of different species of vegetables and different varieties of flowers I have never seen before are actually presented here, so it's lovely. So people should come and visit this place once. ಹೇಗಿತ್ತು ಫ್ಲವರ್? ಹೇಗಿತ್ತು? ಚಿಟ್ಟೆ ಬಟರ್ಫ್ಲೈ ಆಗಿತ್ತು? ಯಾವ್ದು ಇಷ್ಟ ಆಯ್ತು ನಿಮಗೆ? ಯಾವ್ದು ಇಷ್ಟ ಆಯಿತು? ಎಲಿಫೆಂಟ್ ಇಷ್ಟ ಆಯ್ತಾ, ಬಟರ್ಫ್ಲೈ ಇಷ್ಟ ಆಯ್ತಾ? ಎಲಿಫೆಂಟ್ ಇಷ್ಟ ಆಯಿತು. ಎಲಿಫೆಂಟ್ ಇಷ್ಟ ಆಯಿತು. ಯಾವ್ದ್ರಲ್ಲಿ ರೆಡಿ ಮಾಡಿದ್ದಾರೆ ಎಲಿಫೆಂಟ್ನ? ಯಾವುದ್ರಲ್ಲಿ ಮಾಡಿದ್ದಾರೆ? ಎಲಿಫೆಂಟು, ಪೈನಾಪಲ್ ಎಲ್ಲ ಮಾಡಿದ್ರು. ಯಾವ್ದ್ರಲ್ಲಿ ಮಾಡಿದ್ದಾರೆ? ಫ್ಲವರ್ಸ್. ನಿಮ್ಗೆ ಇಷ್ಟನಾ ಫ್ಲವರ್ ಅಂದರೆ? ಯಾವ ಫ್ಲವರ್ ಇಷ್ಟ? ಪಿಂಕ್. ಪಿಂಕ್ ಫ್ಲವರ್ ಹೆಸರು ಯಾವ್ಯಾವ ಫ್ಲವರ್ ಗೊತ್ತಾ? ಹೆಸರು ಹೇಳ್ತಾ ಹೋಗಿ. ಯಾವ ಫ್ಲವರ್ಸ್ ಗೊತ್ತು ನಿಮಗೆ? ರೋಸ್. ಆಮೇಲೆ ಬಟರ್ಕಪ್ಸ್. ಬಟರ್ಕಮ್ಸ್. ಓಕೆ, ನೀವು ಮಾತಾಡಿ. ಹಾಯ್, ಫ್ಲವರ್ ಶೋ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಕಬ್ಬನ್ ಪಾರ್ಕಲ್ಲಿ. ಆ್ಯಂಡ್ ತುಂಬ ವೆರೈಟಿ ಆಫ್ ಫ್ಲವರ್ಸಲ್ಲಿ ಎಲ್ಲ ಬಟರ್ಫ್ಲೈ ಆ್ಯಂಡ್ ಟ್ರ್ಯಾಕ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಎಂಜಾಯ್ ಮಾಡ್ಬೋದು. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಯ್, ಏನು ನಿಮ್ಮ ಹೆಸರು? ವರ್ಷಿತ್. ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬಂದರೆ ಫ್ರೀ ಅಲ್ಲ ನಿಮಗೆ? ಹೌದು, ಅದಕ್ಕೆ ಬಂದಿದ್ದೀರಾ? ಯಾವ್ದು ಇಷ್ಟ ಆಯ್ತು? ಹೆಂಗೆ ಮಾಡಿದ್ದಾರೆ? ಹೇಗಿತ್ತು? ಚೆನ್ನಾಗಿದೆ. ಅಲ್ಲಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಈ ಕಡೆ ಬನ್ನಿ. ಏನು ನಿನ್ನ ಹೆಸರು? ವರ್ಷಿತ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ. ಡ್ಯಾನ್ಸ್ ಆಡಿದ್ಯಾ? ಇಲ್ಲ, ಅಲ್ಲಿ ಮಾಡ್ತೀವಲ್ಲ. ಅಲ್ಲಿ ಮಾಡ್ತಾ ಇದ್ದೀರಾ? ಯಾವ್ಯಾವ ಫ್ಲೇವರ್ ಇಟ್ಟಿದ್ದಾರೆ? ಸನ್ಫ್ಲವರ್ ಎಲ್ಲ ಇಕ್ಕಿದೆ. ಯಾವ್ಯಾವ ಥೀಮಲ್ಲಿ ಯಾವ್ಯಾವನ್ನೆಲ್ಲ ನೋಡಿದ್ರಿ ನೀವು? ಇದು ಬಟರ್ಫ್ಲೈ ಎಲ್ಲ ಲೈಕ್ ಸ್ಟ್ಯಾಟಸ್ ನೋಡಿದ್ವಿ. ಆಮೇಲೆ ಹೋಗಿ ಸ್ವಲ್ಪ ತಿನ್ಕೊಂಬಂದ್ವಿ. ಆಮೇಲೆ ಆರ್ಟ್ಸ್ ನೋಡಿದ್ವಿ. ಅಷ್ಟೇ. ಚೆನ್ನಾಗಿದೆ. ಮಕ್ಕಳಿಗೇನು ಇದು ತಗೊಂಡಿಲ್ಲಲ್ಲ? ಇಲ್ಲ, ತಗೊಂಡಿಲ್ಲ. ಏನು ನಿನ್ನ ಹೆಸರು? ಉಲ್ಲಾಸ್ ಅಂತ. ಹೇಗಿತ್ತು? ನೋಡಿದ್ಯಲ್ಲ? ಎಲ್ಲ ನೋಡಿದೆ. ನೋಡಿದ್ಯಾ? ನೀನು ನೋಡಿದ್ದು ಹೂವೆಲ್ಲ ನೋಡಿದ್ಯಾ? ನೋಡಿದೆ. ಯಾವ ಹೂ ಇಷ್ಟ ನಿಮಗೆ? ನನಗೆ ರೋಸು. ಕ್ಯಾಕ್ಟಸ್. ನಿಮಗೆ? ನನಗೆ ಸನ್ಫ್ಲವರ್. ಓಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೆ ರೋಸು. ನನ್ನ ಹೆಸರು ಸಮದು. ನಾನು ಎಲ್ಲ ನೋಡಿದೆ. ಇದು ಎಕ್ಸಿಬಿಷನ್, ಇದು ಫೋಟೋ, ಇದು ಆರ್ಟ್ಸ್ ಎಲ್ಲ ನನಗೆ ಇಷ್ಟ ಆಯಿತು. ಮತ್ತು ಅಲ್ಲಿ ಹೋದ ಅಲ್ಲಿ ಡ್ಯಾನ್ಸ್ ಏನು ಮತ್ತು ಅಲ್ಲಿ ಕರ್ನಾಟಕದ ಅದೆಲ್ಲ ಫ್ಲ್ಯಾಗ್ ಎಲ್ಲ ಮಾಡೋರು, ಅದು ನನಗೆ ಚೆನ್ನಾಗಿ ಇಷ್ಟ ಆಯಿತು. ಇನ್ನೇನು ಅನಿಸಿದ? ಚೆನ್ನಾಗಿ ಮಾಡಿದೆ. ಮತ್ತು ಅಲ್ಲಿ ಎಲಿಫೆಂಟ್ಸ್ ಎಲ್ಲ ಇದು ಡೆಕೋರೇಷನ್ ಮಾಡೋರು ಚೆನ್ನಾಗಿತ್ತು. ಮತ್ತು ನನ್ನ ಫೇವ್ರೆಟ್ ಪ್ಲ್ಯಾಂಟ್ ಹೋಗಿ ಕ್ಯಾಕ್ಟಸ್. ಓಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು? ಫುಲ್ ಫನ್ ಆಗಿತ್ತು. ಚೆನ್ನಾಗಿ ನಾವು ಫ್ರೆಂಡ್ ಜೊತೆ ಇದ್ವಿ, ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಯಾರೇ ಬೇಕಾದ್ರೂ ಬರ್ಬೋದು. ತುಂಬ ಕೈಂಡ್ ಆಫ್ ಫ್ಲವರ್ ಇದೆ, ತುಂಬ ಇದೆ ಇಲ್ಲಿ. ನಿಮಗೆ ಸ್ವಲ್ಪ ನಾಲೆಜ್ ಅದು ಬರುತ್ತೆ. ಆ ಮೊಬೈಲ್ ಏನದು ನಾಲೆಜ್ ಅದು ಬರುತ್ತೆ. ಬನ್ನಿ ಇಲ್ಲಿಗೆ, ಎಂಜಾಯ್ ಮಾಡಿ. ಸ್ಕೂಲ್ ಡ್ರೆಸ್ ಹಾಕೊಂಡ್ಬಂದರೆ ಫ್ರೀ. ಬನ್ನಿ, ಎಂಜಾಯ್ ಮಾಡಿ. ಕಬ್ಬನ್ ಪಾರ್ಕ್ ನಿಯರ್ ವಿಧಾನಸೌಧ. ಹಿಂದಿನ ಜನಾಂಗಕ್ಕೂ ಈಗಿನ ಜನಾಂಗಕ್ಕೂ ಒಂದು ಸ್ವಲ್ಪ ತಿಳಿ ಹೇಳೋಣ ಅಂತ. ಹಿಂದೆ ಕಷ್ಟಪಟ್ಟು ದುಡಿತಾಯಿದ್ರು. 100ಕ್ಕೆ 99 ಜನ ಒಬ್ಬರು ಸೋಮಾರಿ ಆಗಿರ್ತಿದ್ರು. ಈಗ 100ಕ್ಕೆ 80 ಜನ ಕಳ್ಳರು, ಡಕಾಯಿತರು. ಈ ಮೊಬೈಲಲ್ಲಿ ಹೊಡಿತದಾರಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಮೊಬೈಲಲ್ಲಿ. ಅದು ಎಂಥದ್ದು? ಮೊಬೈಲಲ್ಲಿ ಇದು ಮಾಡೋದು
ಮೊಬೈಲಲ್ಲಿ ಹೊಡೆಯೋದು ಹಾಂ ಅದನ್ನು ಮಾಡ್ಕೊಂಡು ಅದು ಸುಲಭವಾಗಿ ಡಕಾಯ್ತಿತನ ಕಳ್ತನ ಮಾಡಕತ್ತಾರೆ. ಈ ನಮ್ಮ ದೇಶ ಎಲ್ಲಿಗೆ ಹೋಗ್ಬೇಕು? ಅದೇ ಮಳೆ ಅದೇ ಭೂಮಿ, ಜನಸಂಖ್ಯೆ ಮಾತ್ರ ವಿಪರೀತ. ಈ ಧರ್ಮ ಆ ಧರ್ಮ ತಿಂತಾಯಿದೆ, ಆ ಧರ್ಮ ಈ ಧರ್ಮ ತಿಂತಾಯಿದೆ. ನಾವಂತೂ ಅಲ್ಪಸಂಖ್ಯಾತರಾಗ್ತಾಯಿದ್ದೀವಿ, ಕೇರ ಫುಟ್ಪಾತ್ ಆಗ್ತಾಯಿದ್ದೀವಿ. ನಮ್ಮನ್ನು ಕಾಪಾಡೋರೇ ಯಾರೂ ಇಲ್ಲ, ಆ ಥರ ಆಗಿಬಿಟ್ಟಿದೆ ಈಗಿನ ಜನ್ರೇಷನ್ಗೆ. ನಾನು ಹೇಳ್ತಾ ಇರೋದು, ನೀವು ತಿನ್ನೋ ಅನ್ನಕ್ಕೆ ದುಡ್ಡು ತಿನ್ನಿರಿ ಸಾಕು. ನಿಮ್ಮ ಅಪ್ಪಂದು ನಿಮ್ಮ ಅಜ್ಜನ ಆಸ್ತಿ ಉಳಿಸ್ಬೇಡ್ರಿ. ನೀವು ತಿನ್ನೋ ಅನ್ನನ ದುಡಿದು ಮನೆಗೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮನ್ನು ಚೆನ್ನಾಗಿ ಸಲಹಿ ಅಂತಂದು. ನಾನು 75 ವರ್ಷ, ರಿಟೈರ್ಡ್ ಆಗಿ 20 ವರ್ಷ ಆಯಿತು. ಇಡೀ ಭಾರತ ದೇಶವನ್ನು ನನ್ನ 20ನೇ ವಯಸ್ಸಲ್ಲಿ ಸೈಕಲಲ್ಲಿ ಟೂರ್ ಮಾಡಿದ್ದೀನಿ ನಾನು. 333 ದಿನಗಳು, 18,000 ಕಿಲೋಮೀಟ್ರು, ಫ್ರಮ್ ಶಿಮ್ಲಾ ಟು ಕನ್ಯಾಕುಮಾರಿ, ಫ್ರಮ್ ಕಲ್ಕತ್ತಾ ಟು ಸೂರತ್. ಇಷ್ಟು ಸೈಕಲಲ್ಲಿ ಪ್ರವಾಸ ಮಾಡಿ ನನ್ನ ಅನುಭವ. ನಾನು ಏನಮ್ಮ ಪಾರ್ಕ್ ಭಾಳ ಚೆನ್ನಾಗಿದೆ, ಯೂಸ್ಫುಲ್ ಆಗುತ್ತೆ. ಮಕ್ಕಳು ಮರಿ ಇನ್ನೂ ರಜೆ ದಿವಸ ಇನ್ನೂ ಮಕ್ಕಳು, ನನ್ನ ಮಗ ಸೊಸೆ ಎಲ್ಲ ಬರಬೇಕು, ಮೊಮ್ಮಗ ಎಲ್ಲ. ಅದು ಹೋಗಿ ಹೇಳ್ಬೇಕು ನಾನೀಗ. ಪಾರ್ಕು ಭಾಳ ಚೆನ್ನಾಗಿ, ಪ್ರಕೃತಿ, ಈ ಸಿಲಿಕಾನ್ ಸಿಟಿ ಅಲ್ಲ ಬೆಂಗಳೂರು, ಈ ಪ್ರಕೃತಿ ಸಿಟಿನ ನೋಡಿ ಖುಷಿ ಪಡ್ಬೋದು. ಈ ಪಾರ್ಕಿನ ಬಗ್ಗೆ ಅಷ್ಟು ಹೇಳ್ಬೋದು. ಧನ್ಯವಾದ. ನಾವು ಗುರುದತ್ ಅಂತ ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ಬಂದಿದ್ದೀವಿ. ನೆನೆ ವಿಡಿಯೋ ಎಲ್ಲ ಕಳಿಸಿದ್ರು, ಅದು ನೋಡಿ ತುಂಬ ಕ್ಯೂರಿಯಾಸಿಟಿ ಆಗಿ ಇವತ್ತು ಬಂದು ನೋಡಿದ್ವಿ. ತುಂಬಾ ಚೆನ್ನಾಗಿದೆ, ಇದು ಟೋಟ್ಲಿ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು. ಫ್ಲವರ್ಸು ಅಷ್ಟೇ ಎಲ್ಲ ಫ್ರೆಶ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಆಮೇಲೆ ಅನಿಮಲ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಲ್ಸ್ ಇಟ್ಬಿಟ್ಟು ಅದ್ರ ಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸನ್ನೆಲ್ಲ ಹಾಕಿ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಎಲಿಫೆಂಟ್ ಇದೆ, ಡಿಯರ್ ಇದೆ, ಆಮೇಲೆ ಸನ್ಫ್ಲವರ್ ಇದೆ, ಆಮೇಲೆ ಇನ್ನು ಇವು ನಮ್ಮ ಹಂಪಿ ವರ್ಲ್ಡ್ ಫೇಮಸ್ಸು ಚಾರಿಯಟ್ ಕೂಡ ಮಾಡಿಟ್ಟಿದ್ದಾರೆ ಹೋಟಲಿ. ಆಮೇಲೆ ಪುಸ್ತಕಗಳಿದೆ, ಆಮೇಲೆ ಚಿತ್ರಕಲಾ ಪರಿಷತ್ ಅವರು ಭಾಳ ಪೇಂಟಿಂಗ್ಸಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಆಮೇಲೆ ಫುಡೀಸ್ಗೆ ಬೇಕಾದ ಸ್ಟಾಲ್ಗಳೆಲ್ಲ ಇದೆ. ಸೊ ಟೋಟಲಿ ಇಟ್ಸ್ ಎ ಪ್ಯಾಕೇಜ್ ಅಂತ ಹೇಳ್ಬೋದು. ಬಂದರೆ ಆರಾಮಾಗಿ ಒಂದು 1.5 to 2 hours ಸ್ಪೆಂಡ್ ಮಾಡಿ ನೇಚರ್ ಜೊತೆ ಆರಾಮಾಗಿ ಕಾಲ ಕಳ್ಕೊಂಡು ಹೋಗೋದಕ್ಕೆ ಒಳ್ಳೆ ಮಾಡಿಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕು. ಹೂ ನೋಡಿ ತುಂಬ ಖುಷಿ ಆಯಿತು. ನನಗಂತೂ ಹೂ ಅಂದರೆ ತುಂಬ ಇಷ್ಟ. ಐ ಆಮ್ ರಿಯಲಿ ಎಂಜಾಯಿಂಗ್. ತುಂಬ ವರ್ಷ ಆಯಿತು ಬಂದು. ಈಗ ಎಂಟ್ರೆನ್ಸಿಂದ ಈ ಎಲ್ಲ ಹೂಗಳು, ಸೇವಂತಿಗೆಗಳು ನೋಡ್ಕೊಂಡು ಬರ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು, ಕಾಂಬಿನೇಷನ್ಸು, ಕಲರ್ಸು ತುಂಬ ಚೆನ್ನಾಗಿದೆ. ಅಷ್ಟು ಬೋರ್ ಆಗಿಬಿಟ್ಟಿತ್ತಲ್ಲಿ, ಹೋಗ್ತಿರ್ಲಿಲ್ಲ. ಒಂದು 4-5 ಟೈಮ್ಸ್ ಹೋಗಿದ್ದೀವಿ. ಸೌಮ್ಯ ಅಂತ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸೇವಂತಿಗೆ ಹೂವು, ವೆರೈಟಿ ಆಫ್ ಕಲರ್ಸ್ ಮತ್ತು ಒಂದೊಂದೂ ಎಷ್ಟು ಪುಷ್ಟಿಯಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ವಿ ಹ್ಯಾವ್ ಅ ಗಾರ್ಡನ್, ಟೆರೆಸ್ ಗಾರ್ಡನ್, ಸೊ ವಿ ಆರ್ ಪ್ಲಾಂಟ್ ಲವರ್ಸ್, ಸೊ ವಿ ಆರ್ ಎಂಜಾಯಿಂಗ್ ದಿಸ್ ಅ ಲಾಟ್. ಕವಿತಾ ಅಂತ, ಚೆನ್ನಾಗಿದೆ ಮೇಡಮ್, ವಿ ರಿಯಲಿ ಎಂಜಾಯ್ಡ್. ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಕಲರ್ಸ್ ಎಲ್ಲನೂ, ತುಂಬ ಖುಷಿ ಆಯಿತು. ಹಾಂ, ಐಸ್, ಬ್ಯೂಟಿಫುಲ್ ಡೆಕೋರೇಷನ್ಸ್. ಇಟ್ಸ್ ರಿಯಲಿ, ಐ ಮೀನ್ ಎವ್ರಿವನ್ ಶುಡ್ ಕಮ್ ಆ್ಯಂಡ್ ವಾಚ್ ಇಟ್. ಎಸ್, ನೋಡಿದ್ರಲ್ಲ ಕಬ್ಬನ್ ಪಾರ್ಕಲ್ಲಿ ಇದ್ದಂತಹ ಫಲಪುಷ್ಪ ಪ್ರದರ್ಶನ ಹೇಗಿತ್ತು ಅಂತ. ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿದ್ದಾನೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.